ಒಬ್ಬೊಬ್ರಿಗೂ ನಾವು ಕೂರ್ಸ್ಕೊಂಡಿದೀವಿ. ಪಕ್ಕದಲ್ಲಿರೋ ಪಾಪ ಡಿಂಪಿಗೆ ಎಷ್ಟು ಕಂಟೆಂಟ್ ಕೊಡ್ತಾರೆ ಆಕ್ಚುಲಿ. ಪಾಪ ಅವ್ರ ಪಕ್ಕದವ್ರು ಮಾತಾಡ್ತಾ ಇರ್ತಾರೆ, ಅವ್ರು ಯಾವಾಗ್ಲೂ ಟೆನ್ಷನ್ ಇರ್ತಾರೆ. ಯಾವಾಗ ಎಸ್ ಅನ್ಬೇಕು, ಯಾವಾಗ ನೋ ಅನ್ಬೇಕು. ನೋ ಅಂದ್ರು ಬೈತಾರೆ, ಎಸ್ ಅಂದ್ರು ಬೈತಾರೆ. ಸಡನ್ ಆಗಿ ಯಾವ್ದೋ ಒಂದ್ಸಲ ಹೌದು ಸರ್ ಅವ್ರ ಹಂಗ್ ಮಾಡ್ತಾರ್ರಿ, ಮಾಡುತ್ತೆ ಅವ್ರು ಮಾಡೋ ಕೆಲ್ಸ ಅವ್ರದ್ದು ಅಂತಾರೆ. ಸಡನ್ ಆಗಿ ಹಂಗ್ ಮಾಡ್ತಾರ ಸರ್, ಮಾಡೋದವಲ್ಲ ಸರ್ ಅಂತ. ಯಾಕ್ರಿ ಮಾಡಲ್ಲ, ಮಾಡ್ತಾರೆ. ಅವ್ರು ಏನಯ್ಯ ಮಾತಾಡ್ಲಿ ಇವ್ರ ಹತ್ರ ಅಂತಿರುತ್ತೆ. ಈ ಮೂಲಕ ಮೂಡ ಇಡೀ ಕೇಸ್ನಲ್ಲಿ ಸಿಎಂ ಸೇಫ್ ಆದ್ರ ಹಾಗಾದ್ರೆ ಗೊತ್ತಿಲ್ಲ. ಹಂಗೆ ನಿಮ್ಮ ಪಕ್ಕದಲ್ಲಿರೋರ್ನ ಕೇಳಿ. ಕೇಳ್ರಿ, ನಾನು ಒಬ್ಬನೇ ನಾನು ಇಲ್ಲಿರೋದು. ಕೇಳಿ, 18 ನಿಮಿಷ ಒಂದೇ ಸಮ ಮಾತಾಡಿದ್ದೀನಿ, ಕೇಳಿ. ಕೇಳಿ ಅವ್ರನ್ನ. ಏನಾರು ಸರ್ ಹೇಳಿದ್ರೆ ಚಂದ ಹೇಳೋದಕ್ಕೆ ನೀವ್ಯಾಕೆ ಬಂದ್ರಿ ಇಲ್ಲಿ? ಸುಮ್ಮನೆ ಕ್ವಶನ್ ಕೇಳ್ಬಿಟ್ಟು ಹೇಳಕ್ಕೆ ನಾನೇನು ಪುಕ್ಕಟೆ ಬಿತ್ತಿದ್ದೀನಾ? ಪ್ರಶ್ನೆ ನಿಮಗೆ ಆಫೀಸು ನಡೆಸೋದಲ್ದೆ ಇದು ಬೇರೆ ಕೇಸು. ಖಂಡಿತ ಗೆಲ್ತಾರೆ ಸರ್. ಯಾರು ಹೇಳಿದ್ದು? ನಿಮ್ಗೆ ಗೆಲ್ಲ ಚಾನ್ಸ್ ಇಲ್ಲ. ನೀವು ಡಿಸೈಡ್ ಮಾಡ್ಬಿಡ್ತೀರಾ? ನೀವು ಕಾಲ್ ಮಾಡಿ ಹೇಳಿದ್ರ ನೀವು ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್? ರೋಸ್ಟಿಂಗ್ ಸರ್. ನೀವು ರೋಸ್ಟಿಂಗ್ ರೋಸ್ಟ್ ಓನ್ಲಿ ಸರ್. ದಿಸ್ ಇಸ್ ರಬ್ಬಿಶ್. ರಬ್ಬಿಶ್ ಇದು ನೋಡಿ ಸರ್. ಇವ್ರಿಗೆ ಸ್ಕ್ರಿಪ್ಟ್ ಬಂದಿರುತ್ತೆ, ನಮಗೆ ಅರ್ಧ ಗಂಟೆ ಮೊದಲು ಸ್ಕ್ರಿಪ್ಟ್ ಕೊಡ್ತಾರೆ. ಇಲ್ಲಿರುತ್ತಲ್ಲ ಸರ್, ಅಲ್ಲಿ ಎಲ್ಲರೂ ಇದ್ಕೊಳ್ಳಿ, ತರಬೇಕಲ್ಲ. ನೀವೇ ಸ್ಕ್ರಿಪ್ಟ್ ರೈಟರ್, ನೀವೇ ಡೈರೆಕ್ಟರ್, ನೀವೇ ಆಕ್ಟರ್, ನೀವೇ ಪ್ರೊಡ್ಯೂಸರ್, ನೀವೇ ಡಿಸ್ಟ್ರಿಬ್ಯೂಟರ್. ನಿಮ್ ಡೈಲಾಗ್ ನಿಮ್ಗೆ ಹೇಳ್ತೀನಿ. ಹೇಳಿ. ಯಾರು ಕರೆದಿಲ್ಲ ಸರ್, ನೀವೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಈ ಪ್ರೊಫೆಷನ್. ಸೊ ನಾನು ಕಂಡ ಯಶ್ ಹೀರೋ ಅಲ್ಲ, ನಾನು ಕಂಡ ಯಶ್ ಒಬ್ಬ ಇಂಡಿವಿಜುವಲ್, ಒಬ್ಬ ಹ್ಯೂಮನ್ ಬೀಯಿಂಗ್. ದಟ್ ಇಸ್ ಹೌ ಐ ಹ್ಯಾವ್ ಟ್ರೀಟೆಡ್ ಹಿಮ್. ಐ ವಿಲ್ ನಾಟ್ ಟ್ರೀಟ್ ಹಿಮ್ ಆಸ್ ಎ ಹೀರೋ ಆಲ್ಸೋ. ಐ ಟ್ರೀಟ್ ಹಿಮ್ ಆಸ್ ಎ ಹ್ಯೂಮನ್ ಬೀಯಿಂಗ್. Because responsibilities grow with success, and I am very clear what responsibilities will lies ahead. ಅವ್ರ ಮುಂದೆ ಏನು ಕಾದಿದೆ ಅಂತ ನನಗೆ ಆ ಕ್ಲಾರಿಟಿ ಇದೆ. ನನಗೇನೋ ಕ್ಲಾರಿಟಿ ಇಲ್ಲ ಅಂತಲ್ಲ. ಅವ್ರು ಕೇಳಿಸ್ಕೋತಾರೋ ಬಿಡ್ತಾರೋ, ಹೂ ಕೇರ್ಸ್? ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಏನಕ್ಕೆ ಕೇಳಿಸ್ಕೊಳ್ಳಲ್ಲ ಸರ್? ನನಗೆ ಕ್ಲಾರಿಟಿ ಇದೆ, ಅವಿನಾಭಾವ ಸಂಬಂಧ. ನನಗೆ ಕ್ಲಾರಿಟಿ ಇದೆ. ಹಾಗಾಗಿ ನಾನು ಕಂಡ ಯಶಲ್ಲಿ ನನಗೆ ಸಾಮ್ಯತೆ ಕಾಣಿಸಿದ್ದು ಒಂದೇ. ನಮ್ಮಿಬ್ಬರಿಗೂ ಬಹಳ ದೊಡ್ಡ ಗಾಡ್ ಫಾದರ್ಸ್ ಇರಲಿಲ್ಲ. ನಮ್ಮಿಬ್ಬರನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಯಾರೋ ಒಬ್ಬರು ನಮ್ಮನ್ನು ಬೆಳೆಸ್ತೀವಿ ಬನ್ನಿ ಅಂತ ಹೇಳಿದವ್ರು ಯಾರೂ ಇರಲಿಲ್ಲ. ಐ ರಿಮೆಂಬರ್ ಈ ಟೆಲಿಂಗ್ ಮೀ ಆರ್ ಟೆಲಿಂಗ್ ಇನ್ ಒನ್ ಶೋ ಎಲ್ಲ ಅಲ್ಲೆಲ್ಲ ಮೆಜೆಸ್ಟಿಕಲ್ಲಿ ಕೂತ್ಕೊಂಡಿದ್ದಾಗ ನಾನು ಏನು ಮಾಡಬೇಕು ನನಗೆ ಅರಿವಿರ್ತಿರಲಿಲ್ಲ, ನನಗೆ ಅರ್ಥ ಆಗ್ತಿರಲಿಲ್ಲ ಅಂತ. ಅಂಥದ್ದೇ ಕೆಲಸ ನಾವು ಫುಟ್ಪಾತಲ್ಲಿ ನಿಂತಿದ್ದವ್ರುಗಳು. 8 ವರ್ಷ ಏನೋ ನೀವು ಈ ಮೂವಿಗೆ ಕಷ್ಟಪಟ್ಟಿದ್ದಾರೆ, ಒಂದೇ ಸಮ. ಇಟ್ಸ್ ನಾಟ್ ಈಸಿ. ಅದೊಂದು ತಪಸ್ಸಿದ್ದಂಗೆ. 8 ವರ್ಷ ಒಬ್ಬೊಬ್ಬ ಆ್ಯಕ್ಟಿವ್ ಲೈಫಲ್ಲಿ ಕಾಲ ಕಳೆದ್ಬಿಟ್ಟು ಕೂತ್ಕೊಳ್ಳೋದು ಅದೇನು ಈಸಿ ಜಾಬ್ ಅಲ್ಲ. ಹೆಂಗೆ, ಹೌ ಡಿಡ್ ಯು ಡಿಸೈಡ್? ಎವ್ರಿ ಹೀರೋ ವಾಂಟ್ಸ್ ಟು ಮೇಕ್ ಆಸ್ ಮೆನಿ ಮೂವೀಸ್ ಆಸ್ ಪಾಸಿಬಲ್ ಅಂಡ್ ಮೇಕ್ ಸಮ್ ಮನಿ ಅಂಡ್ ಗೆಟ್ ಔಟ್. ಮನಿ ವಿಲ್ ಕಮ್ ಸರ್. ದುಡ್ಡು ನಾನು ಯಾವತ್ತು ಚಿಕ್ಕದ್ರಿಂದ ನಾನು ನೋಡಿದ್ದೀನಲ್ಲ, ನಾವು 50 ರೂಪಾಯಿಲೂ ಬದುಕಿದ್ದೀವಿ, 100 ರೂಪಾಯಿಲೂ ಬದುಕಿದ್ದೀವಿ, ಕೋಟಿಗಳು ನೋಡಿದ್ದೀವಿ. ದುಡ್ಡು ನನ್ನ ಪ್ರಕಾರ ಅದು ಎನರ್ಜಿ ಅಷ್ಟೇ. ಆ ಎನರ್ಜಿ ಅದು ಯಾವಾಗ ನಿಮ್ಮಲ್ಲಿ ಆ ಕೆಲಸಗಳನ್ನ ಬೇರೆಯವ್ರಿಗೆ ನೀವು ಕೊಡ್ತೀರೋ, ನಿಮ್ಮ ಬಿಟ್ಟರೆ ಬೇರೆಯವ್ರ ಆ ಕೆಲಸ ಮಾಡೋಕ್ಕಾಗಲ್ಲ ಅನ್ಸುತ್ತೋ, ಅದು ತಾನಾಗಿ ಅದು ಬರುತ್ತೆ ನಿಮಗೆ. ಸೊ ದುಡ್ಡು ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಲ್ಲ. ಹಂಗಂತ ದುಡ್ಡು ಬಿಡೋನು ಅಲ್ಲ. ಯಾಕಂದರೆ ಜೇಬಲ್ಲಿ ದುಡ್ಡು ಇಲ್ಲದೆ ಕಷ್ಟಪಟ್ಟಿರೋನಿದು ನನಗೆ ಗೊತ್ತು. ದುಡ್ಡಿನ ವ್ಯಾಲ್ಯೂನೂ ಗೊತ್ತು, ಬದುಕಿನ ವ್ಯಾಲ್ಯೂನೂ ಗೊತ್ತು. ಸೊ ನಾನು ಯೋಚನೆ ಮಾಡೋ ರೀತಿ 8 ವರ್ಷ ನಾನು 10 ಸಿನಿಮಾ ಮಾಡ್ಬೋದಿತ್ತು. 10 ಸಿನಿಮಾ ಮಾಡಿ ನಾನು ಏನು ತಗೋತೀನೋ ಒಂದು ಸಿನಿಮಾನೇ ನಾನು ತಗೋಬೋದು ಅಂದರೆ, ಅದ್ರ ಜೊತೆಗೆ ಆ ಸಿನಿಮಾ ಒಂದು ಸಿನಿಮಾಲ್ ತಗೋಬೋದು ಅಂತ. ಆಗ ನಾನು ಸ್ವಲ್ಪ ಹುಚ್ಚ ಸರ್ ಆ ವಿಷಯದಲ್ಲಿ. ನಾನು ಅದು ಒಂದು ಮೈಂಡ್, ಆಲ್ ಗ್ರೇಟ್ ಇನ್ವೆನ್ಷನ್ಸ್ ಹ್ಯಾವ್ ಹ್ಯಾಪನ್ಡ್ ಔಟ್ ಆಫ್ ಮ್ಯಾಗ್ನೆಸ್. ಡೋಂಟ್ ವರಿ. ನನಗಿದಾಗುತ್ತೆ ಅಂತ ಅನಿಸ್ಬಿಟ್ರೆ, ಅದೇ ಹೇಳಿದ್ನಲ್ಲ ಸರ್, ಸೋಲಿನ ಭಯ ಇರಬಾರ್ದು ಮನುಷ್ಯನಿಗೆ. ಜಡ್ಜ್ ಮಾಡ್ತಾರೆ ಅಂತ ಯೋಚಿಸಬಾರ್ದು. ನಿಮ್ಮ ಗುರಿ ಕಡೆ ನೀವು ನಡೀತಾ ಇದ್ರೆ ತಾನಾಗೆಲ್ಲ ಬರುತ್ತೆ ಅನ್ನೋದು ನನ್ನ ಒಂದು. ಆನೆಸ್ಟ್ಲಿ ಟೆಲ್ ಮೀ ಸರ್, ಡಿಡ್ ಯು ಥಿಂಕ್ ದಿಸ್ ಇಸ್ ಹೌ ಯುವರ್ ಲೈಫ್ ವಿಲ್ ಗೋ? ಸರ್ ಹೇಳಿದ್ರೆ ದೊಡ್ಡಸ್ತಿಗೆ ಅನ್ನಿಸ್ಬೋದು ಸರ್. 100% ನಾನು ಯೋಚನೆ ಮಾಡಿದ್ದೀನಿ. ಬಟ್ ಅದರ ಆಯಾಮಗಳು ಚೇಂಜ್ ಆಗಿರ್ಬೋದು. ಎಕ್ಸಾಕ್ಟ್ ನಾನು ಹಿಂಗಾಗುತ್ತೆ ಹಂಗಾಗತ್ತೆ ಅಂತಲ್ಲ. ಬಟ್ ಅಲ್ಲಿ ಹೋಗಬೇಕು ಅಂತ ಡಿಸೈಡ್ ಆದ್ಮೇಲೆ ಒಂಚೂರು ಹಿಂಗೂ ಹೋಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಆ ಕಡೆಗೆ ಹೋಗಬೇಕು ಅನ್ನೋದೇ ಗುರಿ. ಆ್ಯಂಡ್ ಇದು ನನಗೆ ಅಲ್ಟಿಮೇಟು ಅಲ್ಲ ಸರ್. ಈ ವ್ಯಕ್ತಿ ಹೇಗೆ ಅಂತ ತಿಳ್ಕೊಳ್ಳೋಕೆ ತುಂಬ ಹೊತ್ತು ಬೇಕಾಗಲ್ಲ, ಬುದ್ಧಿವಂತರಾಗಿದ್ದರೆ. ಹಾಗೆ ಒಂದು ಪದಾರ್ಥ ಹೇಗೆ ಅಂತ ತಿಳ್ಕೊಳ್ಳೋಕೆ ತುಂಬ ಹೊತ್ತು ಬೇಕಾಗಲ್ಲ. ಬೋಡಿನಲ್ಲಿ ಪದಾರ್ಥ ಚೆನ್ನಾಗಿದೆ ಅಂತ ಬಿಲೀಫ್ ಇದ್ದರೆ ಸಾಕದು, ಅಲ್ಲಿಗೆ ಅರ್ಧ ಯುದ್ಧ ಗೆದ್ದಂಗೆ. ನನ್ನ ಪ್ರಕಾರ ಹಾಫ್ ವಾರ್ ಹ್ಯಾಸ್ ಬೀನ್ ಒನ್. ಈಗಿಲ್ಲಿ ಇನ್ನೊಂದು ಹಾಫ್ ವಾರ್ ಇದೆ, ವಿಚ್ ಇಸ್ ರಿಲೀಸ್. ಅಲ್ಟಿಮೇಟ್ಲಿ ದೇ ಆರ್ ಅವರ್ ಜಡ್ಜಸ್. ಕರೆಕ್ಟ್. ಅಲ್ಟಿಮೇಟ್ಲಿ ನಾವೇನು ಬಡಾಯಿ ಬಿಟ್ಕೊಂಡ್ರು ಅಲ್ಟಿಮೇಟ್ಲಿ ಅವರೇ ಅಲ್ವಾ? 4 ಗಂಟೆಗೆ ಬಂದಿನ ಚೆನ್ನಾಗೈತೆ. ಬರೀ ಸೇದು ಕುಡಿ ದೆಂಗು ಕ್ಲೈಮ್ಯಾಕ್ಸ್ ಮಾತ್ರ ಮುಕ್ಲಾರ ಐತೆ. ಲವರ್ ಜೊತೆ ಯಾರು ಬರಕ್ ಹೋಗ್ಬೇಡ್ರಿ.
ಸಾಕೆ ಇಂಥ ಮೂವಿ ಮಾಡ್ತಾರ ಅವರು ಬರೀ ಸೆಕ್ಸ್ ಇದೆ ಅಲ್ರಿ ಮೂವಿಯಲ್ಲಿ ಬರೀ ಕುಡ್ತಾ ಇದು ಯಾರು ಹೆಣ್ಮಕ್ಳು ನೋಡಕ್ ಹೋಗೋ ಮೂವಿನೇ ಅಲ್ಲ ಇದು ಫುಲ್ ಅಟ್ರ್ ಫ್ಲಾಪ್ ಮೂವಿ ಇದೆ 4 ವರ್ಷ ಸುಮ್ಮನೆ ವೇಸ್ಟ್ ಆಗಿ ತಗೊಂಡಿದ್ದಾನೆ ಯಶ್ ಅವ್ನಿಗೆ ಸ್ವಲ್ಪ ಹೇಳ್ಬೇಕು ಸುಮ್ಮನೆ ಹಾಲಿವುಡ್ ಬಾಲಿವುಡ್ ಅಂತ ಹೋಗ್ಬಿಟ್ಟು ದಾರಿ ತಪ್ಪಿಸೋದಲ್ಲ ಹುಡುಗರಿಗೆ ಈಗ ಟ್ಯಾಕ್ಸಿ ಫಸ್ಟ್ ಸ್ಟಾಪ್ ನೋಡ್ಕೊಂಡ್ ಬಂದ್ರಿ ಹೇಗಿದೆ ಅಂತ ಚೆನ್ನಾಗಿದೆ ಬ್ರೋ ತಿರ್ಗಾ ತೊಳ್ತಾರೆ ತಿರ್ಗಾ ಮಾಡ್ತಾರೆ ತಿರ್ಗಾ ತೊಳ್ತಾರೆ ತಿರ್ಗಾ ಮಾಡ್ತಾರೆ ಓಕೆ ಒಂದು ಗನ್ನು 4 ಬುಲೆಟ್ ಕರೆಕ್ಟ್ ಆಗಿ ಹೇಳ್ದ ಮಚ್ಚನು ಅಣ್ಣ ಏನು ಹೇಳಕ್ಕಾಗಲ್ಲ ತಲೆ ಕೆಟ್ಟು ಗೊಬ್ಬರ ಆಗೋಗುತ್ತೆ ತಲೆಗೆ ಹೊಟ್ಟೋಗ್ತದೆ ಬುಲೆಟ್ ಹಂಗಿ ಬರೇ ವೈಟು ಅದ್ಯಾವ್ದೋ ಈ ತರ ಕೊಡ್ತಾನೆ ಚೂರು ಚೆನ್ನಾಗಿಲ್ಲ ಬ್ರೋ ನಿಮ್ ಪ್ರಕಾರ ಹೇಗೈತೆ ಇಷ್ಟೊತ್ತು ಎದ್ದೇ ಇದ್ದೆ ಫಸ್ಟ್ ಹಾಫ್ ಅಂತೂ ಎರಡೇ ಫಸ್ಟ್ ಹಾಫ್ ಫುಲ್ಲು ನಿಮ್ಗೆ ಸೆಕೆಂಡ್ ಹಾಫ್ ಬಂದಾಗ ಇಂಟ್ರೋಲ್ ಕೊಡ್ತಾರೆ ಓಕೆ ಸೆಕೆಂಡ್ ಹಾಫ್ ಬರ್ತಾ ಇದ್ದಂಗೆನೆ ಶಾಟು ಎಲ್ಲಿ ನಮ್ಗೆ ಈ ಬ್ರೇಕ್ ಎಲ್ಲಿ ಏನಿದು ಅನ್ನೋದೇ ಗೊತ್ತಾಗಲ್ಲ ಹೀರೋಯಿನ್ ಎಲ್ಲ ಯಾರಿಗೆ ಅಂತ ನೋಡ್ರೆ ಮಗನ್ಗೂ ಕೊಡ್ತಾರ ಹೀರೋಯಿನ್ ಒಂದ್ ನೋಡ್ರೆ ಮಗ ಅಲ್ಲ ಯಾರಿಲ್ಲ ಅಪ್ಪನ್ಗೆ ಎಲ್ಲ ಹೀರೋಯಿನ್ ರುಕ್ಮಿಣಿ ವಸಂತು ನಂದೇ ಎಲ್ರು ನಮ್ದೇ ಯಶ್ ಸ್ಕ್ರೀನ್ ಪ್ರೆಸೆನ್ಸ್, ಮ್ಯಾನರಿಸಮ್, ಆಕ್ಷನ್, ಆಕ್ಟಿಂಗ್ ಎಲ್ಲವೂ ಕೂಡ ಬೇರೆಯದ್ದೇ ರೀತಿಯಲ್ಲಿದೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇಡೀ ಸಿನಿಮಾವನ್ನ ಯಶ್ ಒಂದು ರೀತಿಯಲ್ಲಿ ಆವರಿಸ್ಕೊಂಡು ಬಿಟ್ಟಿದ್ದಾರೆ ಆದ್ರೂ ತಪ್ಪಾಗ್ಲಿಕ್ಕಿಲ್ಲ. ತುಂಬಾ ಸಿನಿಮಾಗಳು ನಮ್ಗೆ ಏನನ್ಸುತ್ತೆ, ಹೀರೋ ತಕ್ಕನಾಗಿ ವಿಲನ್ ಇದ್ದಾರೆ ಅಥವಾ ಪೈಪೋಟಿ ರೀತಿಯ ನಟನೆ ಅಂಥದ್ದೆಲ್ಲವೂ ಕೂಡ ನಮಗೆ ಕಾಣಿಸ್ತಾ ಇರುತ್ತಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ಹೀರೋ ವಿಲನ್ ಎಲ್ಲ ರೀತಿಯಲ್ಲೂ ಕೂಡ ಯಶ್ ಸಂಪೂರ್ಣವಾಗಿ ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ದಾರೆ. ನಮಗೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮರ್ತು ಹೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಯಶ್ ಸಿನಿಮಾವನ್ನ ಕಂಪ್ಲೀಟ್ ಆಗಿ ಆವರಿಸಿಕೊಂಡು ಜನರ ಮುಂದೆ ಬಂದಿದ್ದಾರೆ. ಈಗ ಮೊದಲಿಗೆ ಕಥೆಯ ವಿಚಾರಕ್ಕೆ ಬರೋಣ. ಪ್ರಮುಖವಾಗಿ ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಹೊರಟಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ, ಈ ಮಲಯಾಳಂ ಸಿನಿಮಾಗಳು ಹಂಗೆ ಬರ್ತವೆ ಅಂದ್ರೆ ಮನುಷ್ಯನ ಒಳಗಿರುವಂತ ಒಂದಷ್ಟು ವಿಚಾರಗಳು, ಈಗೋ, ಸ್ವಾರ್ಥ, ಮತ್ತೊಂದು ಮಗದೊಂದು, ಅದರ ಆಧಾರದ ಮೇಲೆ ಸಿನಿಮಾಗಳಲ್ಲೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಇದು ಕೂಡ ಅದೇ ರೀತಿಯಾದಂಥ ಒಂದು ರೀತಿ ಸಿನಿಮಾ. ಅಂದ್ರೆ ನಮ್ಮೊಳಗಿನ ಹುಡುಕಾಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ನಮ್ಮ ಜೊತೆಗೆ ನಾವೇ ಯುದ್ಧವನ್ನ ಮಾಡಿಕೊಳ್ಳೋದು. ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಸಂದರ್ಭದಲ್ಲಿ ನಾವು ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತೀವಿ, ಮುಖವಾಡವನ್ನ ಹಾಕೊಂಡು ಬದುಕ್ತಾ ಇರ್ತೀವಿ. ನಮ್ಮೊಳಗೂ ಸ್ವಾರ್ಥ, ಮದ, ಮತ್ಸರ, ಇನ್ನೊಂದು ಮಗದೊಂದು ಎಲ್ಲವೂ ಕೂಡ ಇರುತ್ತೆ. ಹೊರ ಜಗತ್ತಿನ ಮುಂದೆ ನಮ್ಮನ್ನು ನಾವು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನ ಪಡಬಹುದು. ಆದರೆ ನಮ್ಮೊಳಗೊಂದು ಆತ್ಮಸಾಕ್ಷಿ ಅಂತ ಇರುತ್ತಲ್ಲ, ಅದರ ಜೊತೆಗೆ ನಾವು ಗುದ್ದಾಡಲೇಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ, ಅದರ ಜೊತೆಗೆ ಫೈಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಈ ಸಿನಿಮಾದಲ್ಲೂ ಕೂಡ ನಾವದನ್ನ ನೋಡಬಹುದು. ಪ್ರತಿ ಮನುಷ್ಯನಲ್ಲೂ ಕೂಡ ಹೀರೋ ಪ್ಲಸ್ ವಿಲನ್ ಇಬ್ಬರೂ ಕೂಡ ಇರ್ತಾರೆ. ತುಂಬಾ ಸಂದರ್ಭದಲ್ಲಿ ನಮ್ಮೊಳಗಿರುವಂತಹ ಹೀರೋವನ್ನ ಮಾತ್ರ ನಾವು ನೋಡ್ತಾ ಇರ್ತೀವಿ ಅಥವಾ ವಿಲನ್ ಅನ್ನ ಮಾತ್ರ ನೋಡ್ತಾ ಇರ್ತೀವಿ. ಆದ್ರೆ ಒಮ್ಮೊಮ್ಮೆ ನಮಗೆ ಅರಿವಿಗೆ ಬರುತ್ತೆ, ನಾನು ಬರೀ ಹೀರೋ ಅಲ್ಲ ಅಥವಾ ನಾನು ಬರೀ ವಿಲನ್ ಅಲ್ಲ, ನನ್ನೊಳಗಡೆ ಹೀರೋ ಜೊತೆಗೆ ವಿಲನ್ ಇಬ್ಬರೂ ಕೂಡ ಇದ್ದಾರೆ ಎನ್ನುವ ರೀತಿಯಲ್ಲಿ ಈ ಸಿನಿಮಾವು ಕೂಡ ಅದೇ ರೀತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಹೀರೋ ವಿಲನ್ ನಮ್ಮೊಳಗೆ ಇರುವಂತಹ ಆ ಕಾದಾಟ, ಗುದ್ದಾಟ, ಸಂಘರ್ಷ ಎಲ್ಲವೂ ಕೂಡ ನಡೆಯುವಂತ ಸಿನಿಮಾ ಇದು. ಒಂದು ರೀತಿಯಲ್ಲಿ ನಮಗೆ ದರ್ಶನ ಮಾಡಿಸುವ ರೀತಿಯಲ್ಲಿ ನಮಗೆ ಒಮ್ಮೊಮ್ಮೆ ಅನ್ಸೋದಿಕ್ಕೆ ಶುರುವಾಗಿ ಬಿಡುತ್ತೆ.